ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಣ್ಣು ಪರೀಕ್ಷೆ ಮಾದರಿ ತೆಗೆಯುವ ವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣಿನ ಆರೋಗ್ಯ ಹೇಗಿದೆ, ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ, ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೇಗಿದೆ, ಗಾಳಿ ಆಡುವ ಸಾಮರ್ಥ್ಯ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಾವು ಮಣ್ಣು ಪರೀಕ್ಷೆ ಮಾಡಿಸ್ದೆ ಏನಾದರೂ ರಸಗೊಬ್ಬರಗಳನ್ನ ಮಣ್ಣಿಗೆ ಹಾಕೋದ್ರಿಂದ ಆ ಮಣ್ಣಿನ ಆರೋಗ್ಯ ಕೂಡ ಹಾಳಾಗುತ್ತೆ, ಹಾಗೂ ಬೆಳೆಗಳ ಬೆಳವಣಿಗೆ ಮತ್ತು ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಯಾವುದೇ ಬೆಳೆಗಳನ್ನ ಬೆಳೆಯೋಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸಿ ನಂತರ ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಮೊದಲು ನಾವು ಮಣ್ಣಿನ ಮಾದರಿನ ತೆಗಿಬೇಕಾದ್ರೆ ಬೆಳೆಗಳ ಬೇರು ಮಣ್ಣಲ್ಲಿ ಎಷ್ಟು ಆಳದವರೆಗೆ ಇದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ನಾವು ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಈಗ ಸಾಮಾನ್ಯವಾಗಿ ಆಹಾರ ಧಾನ್ಯಗಳು ಅಂದರೆ ಈಗ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಂಥದ್ದಾದರೆ 15 ಸೆಂಟಿಮೀಟ್ರ್ ಆಳದವರೆಗೆ ತೆಗಿಬೇಕು. ಈ ಮೇವಿನ ಬೆಳೆಗಳಾದರೆ 10 ಸೆಂಟಿಮೀಟರ್ ತೆಗಿಬೇಕು. ಅಥವಾ ಜಾಸ್ತಿ ಆಳ ಇರುವ ಅಂದರೆ ಜಾಸ್ತಿ ಬೇರಿರುವ ಬೆಳೆಗಳಾದರೆ ಅಂದರೆ ಕಬ್ಬು ಇರ್ಬೋದು, ಹತ್ತಿ, ಹಿಪ್ಪುನೇರಳೆ ಅಂಥದ್ದಾದರೆ ಸಾಲುಗಳ ಮಧ್ಯದಲ್ಲಿ 30 ಸೆಂಟಿಮೀಟರ್ ಆಳದವರೆಗೆ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗತ್ತೆ. ಮಣ್ಣಿನ ಮಾದರಿಯನ್ನು ಮಳೆಗಾಲ ಬಿಟ್ಟು ಬೇರೆ ಯಾವ ಕಾಲದಲ್ಲಾದರೂ ನಾವು ಸಂಗ್ರಹಿಸ್ಬೋದು. ಈಗ ಬೆಳೆ ಬಿತ್ತನೆ ಮೊದಲು ಅಥವಾ ಬೆಳೆ ಕಟಾವು ಆದಮೇಲೆ ನಾವು ಸಂಗ್ರಹಿಸ್ಬೋದು. ಜಾಸ್ತಿ ದೀರ್ಘಾವಧಿ ಬೆಳೆಗಳಾದರೆ ಮೇ ತಿಂಗಳಲ್ಲಿ ಅಥವಾ ನೀವೇನಾದರೂ 2 ಬೆಳೆ ಬೆಳೀತಿದ್ರೆ 2ನೇ ಬೆಳೆ ಕೊಯ್ಲಾದಮೇಲೆ ನಾವು ಮಣ್ಣಿನ ಮಾದರಿನ ಸಂಗ್ರಹಿಸಬೇಕು. ಮಣ್ಣಿನ ಮಾದರಿ ಸಂಗ್ರಹಿಸಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೇಲಿ ಪಕ್ಕ, ಗೊಬ್ಬರ ಹಾಕಿದ ಸ್ಥಳದಲ್ಲಿ ಅಥವಾ ಮರದ ಕೆಳಗೆ, ಮನೆ ಪಕ್ಕ ಅಥವಾ ನೀರು ನಿಂತಿರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬಾರ್ದು. ಹೊಲದಲ್ಲಿ ಮೊದಲು Z ಆಕಾರದಲ್ಲಿ ಗುರುತಿಸ್ಕೊಂಡು ಅಲ್ಲಿರುವಂಥ ಕಸ ಕಡ್ಡಿನ ತೆಗೆದು ಮಣ್ಣನ್ನು ತೆಗಿಬೇಕು. ಮಣ್ಣನ್ನು ತೆಗಿಬೇಕಾದ್ರೆ 1.5 ಅಡಿ ಆಳದಲ್ಲಿ V ಆಕಾರದಲ್ಲಿ ತೆಗಿಬೇಕು. ಎಕರೆಗೆ 5 ಕಡೆಯಿಂದ ಮಣ್ಣನ್ನು ಸಂಗ್ರಹಿಸಬೇಕು. ನಂತರ ಇದನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕಸ ಕಡ್ಡಿಗಳನ್ನು ಆರಿಸಿ ಒಂದು ವೃತ್ತಾಕಾರದ ತಟ್ಟೆಯಾಗಿ ಮಾಡಬೇಕು. ನಂತರ ಅದನ್ನು 4 ಭಾಗಗಳನ್ನಾಗಿ ಮಾಡಿ 2 ಭಾಗಗಳನ್ನು ತೆಗೆಯಬೇಕು. ಉಳಿದಿರೋ ಮಣ್ಣನ್ನು ಕೂಡ 4 ಭಾಗನ ಮಾಡಿ ವಿರುದ್ಧದ 2 ಭಾಗನ ತೆಗಿಬೇಕು. ಉಳಿದಿರೋ ಮಣ್ಣನ್ನ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅದ್ರ ಜೊತೆಗೆ ನಿಮ್ಮ ಹೆಸರು, ಹೊಲದು ಸರ್ವೆ ನಂಬರು, ಹಾಗೆ ಹಿಂದಿನ ವರ್ಷ ಬೆಳೆದಿರೋ ಬೆಳೆ, ಮುಂದೆ ಬೆಳಿಬೋದಂಥ ಬೆಳೆ ಹೆಸರನ್ನು ಬರೆದು ಹತ್ತಿರ ಇರೋ ಮಣ್ಣಿನ ಪ್ರಯೋಗಾಲಯಕ್ಕೆ ಕಳಿಸಿ. ನಮಗೆ ಹತ್ತಿರ ಇರೋ ಮಣ್ಣಿನ ಪ್ರಯೋಗಾಲಯ ಮಂಡ್ಯದಲ್ಲಿದೆ. ಧನ್ಯವಾದಗಳು.